ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಕಾರಣ ಕಟ್ಕೊಂಡ್ ಗಂಡನೇ ಆಕೆಯ ಕೊಲೆಗೆ ಕಾರಣ ಆಗಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳೋ ಸಾಕ್ಷ್ಯಗಳ ಡೀಟೇಲ್ಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಮಹೇಂದ್ರ ರೆಡ್ಡಿ ಮುಖವಾಡವನ್ನ ಕಳಚಿರುವ ವಿಡಿಯೋಗಳ ಎಷ್ಟು? ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆಗಾರ ಮಹೇಂದ್ರ ಅಸಲಿ ಮುಖ ಚಾರ್ಜ್ ಶೀಟ್ ನಲ್ಲಿ ಬಟಾ ಬಯಲಾಗಿದೆ. ಮಹೇಂದ್ರ ರೆಡ್ಡಿ ಮುಖವಾಡ ಬಿಚ್ಚಿಡ್ತಾ ಇದೆ ಈ ಚಾರ್ಜ್ ಶೀಟ್. ಮಹೇಂದ್ರ ರೆಡ್ಡಿಯ ಪಾಪದ ಕೆಲಸದ ಇಂಚಿಂಚು ಡೀಟೇಲ್ಸ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೃತಿಕಾ ಕೇಸ್ ಚಾರ್ಜ್ ಶೀಟ್ ನ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ. ಇಡೀ ರಾಜ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆದಂತಹ ಕೊಲೆ ಕೇಸ್, ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ನ ಅಂಶಗಳು. ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ನಾಳೆ ಎಸಿಜೆಎಂ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರಂತೆ ಪೊಲೀಸರು. 1200 ಪುಟಗಳ ಚಾರ್ಜ್ ಶೀಟ್ ಅಂತ ಹೇಳಲಾಗ್ತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳ ಸಂಗ್ರಹ ಆಗಿದೆ. ತಾಂತ್ರಿಕವಾಗಿ FSL ರಿಪೋರ್ಟ್ ಇದೆಲ್ಲವನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಬೆಚ್ಚಿ ಬೀಳಿಸೋ ರೀತಿಯಲ್ಲಿದೆ. ಗಂಡ ಮಹೇಂದ್ರ ರೆಡ್ಡಿ ಅವರ ಕರಾಳ ಮುಖ ಎಂತದ್ದು ಅನ್ನೋದನ್ನ ಸಾಕ್ಷಿಗಳ ಸಮೇತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಸರಿಸುಮಾರು 1200 ಪುಟಗಳ ಚಾರ್ಜ್ ಶೀಟ್ ನಾಳೆ ಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮುಖಾಂತರ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಂತೆ. 72ಕ್ಕೂ ಹೆಚ್ಚು ಸಾಕ್ಷ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ. ಮಹೇಂದ್ರ ರೆಡ್ಡಿಗೆ ಬೇರೆ ಯುವತಿಯರ ಜೊತೆ ಸಂಬಂಧ ಇತ್ತು, ಚಾಟಿಂಗ್ ಆಗ್ತಾ ಇತ್ತು, ವಿಡಿಯೋಗಳಿತ್ತು. ಇದೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ನಲ್ಲಿ ಹಲವು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳೇನು? ಆ ಮೂಲಕ ಮಹೇಂದ್ರ ರೆಡ್ಡಿಯ ಮತ್ತೊಂದು ಕರಾಳ ಮುಖ ಅನಾವರಣ ಆಗ್ತಾ ಇದೆಯಾ ಚಾರ್ಜ್ ಶೀಟ್ ಮೂಲಕ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗಲೇ ಸಾಕಷ್ಟು ಸಂಚಲನ ಸೃಷ್ಟಿಸಿದಂತ ಕೇಸ್ ಅಂದ್ರೆ ಕೃತಿಕಾ ರೆಡ್ಡಿಯ ಮರ್ಡರ್ ಕೇಸ್ ಅಂತಾನೆ ಹೇಳ್ಬೋದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲ್ನಲ್ಲಿ ಕೂಡ ಇರುವಂತದ್ದು ಮಹೇಂದ್ರ ರೆಡ್ಡಿ. ಇನ್ನು ಈ ಒಂದು ಕೇಸ್ ಆದ ನಂತರದಲ್ಲಿ ಆತನನ್ನು ಕೂಡ ಕಸ್ಟಡಿಗೆ ತಗೊಳ್ತಾರೆ. ಕಸ್ಟಡಿಗೆ ತಗೊಂಡ ನಂತರ ಮತ್ತೆ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಅದೇ ಈಗ 90 ದಿನಗಳ ಕಳೆದಿರೋದ್ರಿಂದಾಗಿ ಈಗ ನಾಳೆ ಬಹುತೇಕವಾಗಿ ಶುಕ್ರವಾರ ಎಸಿಜೆಎಂ ಕೋರ್ಟ್ಗೂ ಕೂಡ 1200 ಪುಟಗಳ ಇರುವಂತಹ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗ್ತಿರುವಂತದ್ದು. ಇನ್ನು 70ಕ್ಕೂ ಹೆಚ್ಚು ಏನು ಸಾಕ್ಷಿಗಳನ್ನು ಕೂಡ ಈಗ ಅದರಲ್ಲಿ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಏನು ಒಂದು ಮರ್ಡರ್ ಆಗಿ ಒಂದು 6-7 ತಿಂಗಳ ನಂತರ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಸೊ ಈಗ ಈ ಒಂದು ಕಾರಣದಿಂದಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕೂಡ ಸಾಕಷ್ಟು ಒತ್ತನ್ನ ಕೊಟ್ಟು ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತ ಯಾವಾಗ ಆ ಒಂದು ಸಾಯಿಸೋದಕ್ಕೆ ಅಂತಾನೆ ಏನೋ ಫಿಕ್ಸ್ ಆಗಿ ಆ ನಂತರ ಅಲ್ಲಿರುವಂತ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ, ಅದೇ ಅವರ ಪರಿಚಯ ಇರುವಂತ ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲಿಂದನೂ ಕೂಡ ಕೆಲವೊಂದು ಡ್ರಗ್ ಅನ್ನು ಕೂಡ ತಂದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಈಗ ಅದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಪ್ರಮುಖವಾದಂತ ಎವಿಡೆನ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡಲಾಗಿದೆ. ಇನ್ನು ಅವರನ್ನು ಕೂಡ ಈಗಾಗಲೇ ಆ ಮೆಡಿಕಲ್ ಶಾಪ್ ಅಲ್ಲಿ ಇರುವಂತವರ ಹೇಳಿಕೆಯನ್ನು ಕೂಡ ದಾಖಲೆ ಮಾಡ್ಕೊಳ್ಳಲಾಗಿದೆ. ಇನ್ನು 164 ಅಂದ್ರೆ ಜಡ್ಜ್ ಮುಂದೆನೆ ಕೂಡ ಹೇಳಿಕೆಗಳನ್ನು ಕೂಡ ಕೆಲವೊಂದು ಕರ್ಸಿ ಈಗಾಗಲೇ ದಾಖಲೆಯನ್ನ ಮಾಡ್ಕೊಳ್ಳಾಗಿರುವಂತದ್ದು. ಇದ್ರ ಜೊತೆಗೆ ಹ್ಯಾವ್ ಕಿಲ್ಡ್ ಏನು ಕೃತಿಕಾ ಅಂತನೂ ಕೂಡ ಕೆಲವೊಂದು ಟೆಕ್ಸ್ಟ್ ಮೆಸೇಜಸ್ ಹೋಗಿರುವಂತದ್ದು. ಅದೆಲ್ಲವೂ ಕೂಡ ಡಿಲೀಟ್ ಆಗಿತ್ತು. ಆತ ಯೂಸ್ ಮಾಡ್ತಾ ಇದ್ದಂತ ಇನ್ನೊಂದು ಫೋನ್ ಇತ್ತು, ಅದು ಕೂಡ ಏನೋ ಬೇರೆ ಕಡೆ ಏನು ಇಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಇತ್ತು, ಡಿಲೀಟ್ ಮಾಡಿ ಅದನ್ನು ಕೂಡ ರಿಟ್ರೀವ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದು ರಿಟ್ರೀವ್ ಮಾಡಿ ಈಗ ಅಲ್ಲಿ ಸಿಕ್ಕಂತ ಕೆಲವೊಂದು ದಾಖಲೆಗಳನ್ನ, ಮೆಸೇಜಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಮತ್ತೆ ಈತ ಮಾತನಾಡಿರುವಂತ ಮತ್ತೆ ಈ ಕೊಲೆಗೆ ಸಂಬಂಧಪಟ್ಟಂತ ಮೆಸೇಜ್ ಕಾಲ್ಸ್ ಅವೆಲ್ಲವನ್ನು ಕೂಡ ಈಗಾಗಲೇ ರಿಟ್ರೀವ್ ಮಾಡಿ ಅವನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಒಟ್ಟಲ್ಲಿ ನಾಳೆ ಬಹುತೇಕವಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.